ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಆಧ್ಯಾತ್ಮಿಕ ವಿಚಾರಧಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ಜಗನ್ಮಾತೆ ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು 21ನೇ ತಾರೀಕು ಶುಕ್ರವಾರ ಆಚರಣೆ ಮಾಡಿದ್ವಿ. ನಾನು ಸಹ ಶುಕ್ರವಾರನೇ ಈ ಪೂಜೆಯನ್ನು ಮಾಡಿದ್ದೆ. ನಾನು ಶುಕ್ರವಾರ ಸಾಯಂಕಾಲ ಕುಂಭಲಗ್ನದಲ್ಲಿ ಈ ಪೂಜೆಯನ್ನು ಮಾಡಿದ್ದು. ಆದರೆ ನಮ್ಮ ಮನೆ ಪದ್ಧತಿ ಪ್ರಕಾರ ನಾವು ಯಾವಾಗಲೂ ಸಹ ಗೋಧೂಳಿ ಸಮಯ ಅಂದರೆ ಸಾಯಂಕಾಲನೇ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಅದೇ ಪದ್ಧತಿ ಪ್ರಕಾರ ನಾವು ಸಾಯಂಕಾಲನೇ ಪೂಜೆಯನ್ನು ಮಾಡಿದ್ದೀವಿ ಸ್ನೇಹಿತರೆ. ಸರಳವಾಗಿ ನಾನು ದೇವರ ಮನೆಯಲ್ಲೇ ಈ ರೀತಿಯಾಗಿ ಲಕ್ಷ್ಮಿಯನ್ನು ಕೂರಿಸಿ ಪೂಜೆಯನ್ನು ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಮ್ಮದು ದೇವ್ರ ಮನೆ ತುಂಬಾ ಸಣ್ಣದಿದೆ. ಅದರಲ್ಲೇ ಎಲ್ಲ ಒಂದು ದೇವಿಯ ಪೂಜಾ ವಸ್ತುಗಳನ್ನ ಇಟ್ಟು ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿದ್ದೀನಿ. ಒಂದು ಕಡೆ ತಾಯಿಗೆ ಮಡಿಲಕ್ಕಿಯನ್ನು ತುಂಬಿಟ್ಟಿದ್ದೀನಿ. ತಾಯಿ ಮುಂದೆ ಅರಿಶಿನ ಕುಂಕುಮ ಮತ್ತು ಒಂದು ಲಕ್ಷ್ಮಿಯ ವಿಗ್ರಹ ಮತ್ತು ಗಣಪತಿಯ ಸಣ್ಣ ಒಂದು ವಿಗ್ರಹವನ್ನು ಇಟ್ಟಿದ್ದೀನಿ. ಹಾಗೆ 2 ದೊಡ್ಡ ದೀಪಗಳನ್ನ ಹಚ್ಚಿಟ್ಟಿದ್ದೀನಿ. ಮತ್ತು ಇನ್ನೊಂದು ತಟ್ಟೆಯಲ್ಲಿ ಹಣ್ಣುಗಳನ್ನು ಇಟ್ಟು ದೇವಿಗೆ ಪೂಜೆಯನ್ನು ಮಾಡಿದ್ದೆ. ನೈವೇದ್ಯವನ್ನು ಸಹ ನಾನು ಮಾಡಿ ಅರ್ಪಿಸಿದ್ದೆ. ಆದರೆ ಆ ನೈವೇದ್ಯವನ್ನು ನೆನ್ನೆ ಶುಕ್ರವಾರ ರಾತ್ರಿಯೇ ನಾನು ತಗೊಂಡಿದ್ದೆ. ಹಾಗಾಗಿ ನೈವೇದ್ಯ ಇಲ್ಲಿ ಇಲ್ಲ. ಮತ್ತು ಇಲ್ಲಿ ಅರಿಶಿನ ಕುಂಕುಮ ಮತ್ತು ತಾಯಿಗೆ ಆರತಿಯನ್ನು ಮಾಡೋದಕ್ಕೆ ಆರತಿಯನ್ನು ತುಂಬಿ ಇಲ್ಲಿ ಇಟ್ಟಿದ್ದೆ. ಈ ರೀತಿಯಾಗಿ ನಾನು ಸರಳವಾಗಿ ಪೂಜೆಯನ್ನು ಮಾಡಿದ್ದೆ. ಮತ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನಾವು ಕಳಸಕ್ಕೆ ಅರಿಶಿಣದ ಕೊಂಬಿನಿಂದ ಮಾಂಗಲ್ಯವನ್ನು ಮಾಡಿ ಹಾಕಿದವರು ಕಳಸ ವಿಸರ್ಜನೆಯ ನಂತರ ಆ ಮಾಂಗಲ್ಯವನ್ನು ಏನು ಮಾಡಬೇಕು, ಕಳಸದ ನೀರನ್ನು ಎಲ್ಲಿ ಹಾಕಬೇಕು, ಹಾಗೆ ದೇವಿಗೆ ಉಡಿಸಿದಂಥ ಸೀರೆಯನ್ನು ನಾವು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ಬೇಕು, ಮತ್ತು ಹಾಗೆ ದೇವಿಗೆ ಇಟ್ಟಂಥ ಮಡಿಲಕ್ಕಿಯನ್ನು ನಾವು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾನು ದೇವಿಗೆ ಬಂಗಾರದ ಮಾಂಗಲ್ಯ ಹಾಕಿದ್ರಿಂದ ಅರಿಶಿಣದ ಕೊಂಬನ್ನು ಹಾಕಿಲ್ಲ. ಆದರೆ ಮುಂಚೆ ಅರಿಶಿಣದ ಕೊಂಬನ್ನು ಹಾಕಬೇಕಾದಾಗ ಅದನ್ನು ದೇವಿ ಕಳಸವನ್ನು ವಿಸರ್ಜನೆ ಮಾಡಿದ ನಂತರ ದಾರ ಎಲ್ಲವನ್ನು ತೆಗೆದು ತುಳಸಿ ಗಿಡದಲ್ಲಿ ಹಾಕ್ತಾಯಿದ್ದೆ. ಮತ್ತು ದೇವಿಗಿಟ್ಟಂಥ ಮಡಿಲಕ್ಕಿಯನ್ನು ನಾವು ಯಾವುದಾದ್ರೂ ದೇವಸ್ಥಾನಕ್ಕಾದರೂ ಕೊಡ್ಬೋದು, ಅಥವಾ ಮನೆ ಹೆಣ್ಮಗಳಿದ್ದರೆ ಮನೆ ಹೆಣ್ಮಗಳಿಗೆ ಕೊಡ್ಬೋದು. ಇಲ್ಲ ಅಂದರೆ ನಾವು ಮನೆಯವರೇ ಅದನ್ನು ಉಪಯೋಗಿಸ್ಕೊಳ್ಬೋದು. ಆ ಬಳೆಯನ್ನು ನಾವೇ ಹಾಕ್ಕೊಳ್ಬೇಕು. ಹಾಗೆ ನಾನು ಇಲ್ಲಿ ಮಡಿಲಕ್ಕಿಯನ್ನು ಇಟ್ಟಿದ್ರಲ್ಲಿ ಬ್ಲೌಸ್ ಪೀಸನ್ನು ಇಟ್ಟಿದ್ದೀನಿ. ಅದನ್ನು ನಾನೇ ಉಪಯೋಗಿಸ್ಕೊಳ್ತೀನಿ. ಹಾಗೆ ದೇವರಿಗೆ ಉಡಿಸಿದಂಥ ಸೀರೆಯನ್ನು ನಾನು ಬೇರೆ ಯಾರಿಗೂ ಗಿಫ್ಟ್ ರೂಪದಲ್ಲಿ ಅಥವಾ ಬೇರೆ ಯಾವುದೇ ರೂಪದಲ್ಲಿ ನಾನು ಯಾರಿಗೂ ಅದನ್ನು ಕೊಡಲ್ಲ, ನಾನೇ ಉಪಯೋಗಿಸ್ಕೊಳ್ತೀನಿ. ಮತ್ತು ದೇವರ ಕಳಸದ ನೀರನ್ನು ಕಳಸ ವಿಸರ್ಜನೆಯ ನಂತರ ನಾವು ನಮ್ಮ ಹೊಲದಲ್ಲಿ ನಾವು ತೊಗೊಂಡೋಗಿ ಹಾಕ್ತೀವಿ. ಆದರೆ ಹೊಲಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ನಮ್ಮ ಮನೆಯ ಹಿಂದೆ ನಮ್ಮದು ಹಿತ್ತಲ ಇದೆ. ಆ ಹಿತ್ತಲದಲ್ಲಿ ಗಿಡಗಳಿಗೆ ಹಾಕ್ತೀನಿ ಸ್ನೇಹಿತರೆ. ಇನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಟಂಥ ಕಾಯಿ, ಕಳಸದ ಕಾಯಿ ಮತ್ತು ದೇವರಿಗೆ ಪೂಜೆಯಲ್ಲಿ ಒಡೆದಂಥ ಕಾಯಿಗಳನ್ನು ನಾವು ಯಾವುದಾದ್ರೂ ಸ್ವೀಟ್ ಅಡುಗೆಗೆ ಉಪಯೋಗಿಸ್ಕೊಳ್ತೀವಿ ಸ್ನೇಹಿತರೆ. ಅದರಿಂದ ನಾನು ತುಂಬ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಾಯಿ ಜಾಸ್ತಿ ಇರುತ್ತೆ. 3 ಪೂಜೆ ಮಾಡಿರ್ತೀವಿ. ಶುಕ್ರವಾರ ಸಾಯಂಕಾಲ, ಶನಿವಾರ ಬೆಳಗ್ಗೆ ಮತ್ತು ಶನಿವಾರ ಸಾಯಂಕಾಲ ಪೂಜೆಯನ್ನು ಮಾಡಿ ನಾನೀಗ ವಿಸರ್ಜನೆಯನ್ನು ಮಾಡಿದಾಗ 3 ಕಾಯಿ ಆಗುತ್ತೆ ನನಗೆ. ಆ 3 ಕಾಯಿಗಳನ್ನು ಮತ್ತು ಕಳಸಕ್ಕೆ ಇಟ್ಟಂಥ ಒಂದು ಕಾಯಿ ಮತ್ತು ನಾನು ಮಡಿಲಕ್ಕಿಯಲ್ಲಿ ಇಟ್ಟಂಥ ಒಂದು ಕಾಯಿ, ಈ ಎಲ್ಲವ ಕಾಯನ್ನು ಸೇರಿಸಿ ನಾನು ಕೊಬ್ಬರಿ ಬರ್ಫಿಯನ್ನು ಮಾಡ್ತೀನಿ. ಹಾಗಾಗಿ ಖಾರದ ಅಡುಗೆಗೆ ಉಪಯೋಗಿಸೋದಿಲ್ಲ, ಸ್ವೀಟ್ ಅಡುಗೆಗೆ ಒಟ್ಟು ಉಪಯೋಗಿಸ್ಕೊಂಡು ಸ್ವೀಟ್ ಮಾಡಿ ಮನೆಯವರು ತಿಂತೀವಿ ಸ್ನೇಹಿತರೆ. ಇನ್ನು ತಾಯಿಗೆ ಇಟ್ಟಂಥ ಮಡಿಲಕ್ಕಿ ಮತ್ತು ಕಳಸದ ತಳಗೆ ಇಟ್ಟಂಥ ಅಕ್ಕಿಯನ್ನು ಸ್ವೀಟ್ ಪೊಂಗಲ್ ಈ ರೀತಿಯಾಗಿ ಏನಾದರೂ ಅಕ್ಕಿ ಪಾಯಸ ಮಾಡಬೇಕಾದಾಗ ಅದನ್ನು ಉಪಯೋಗಿಸ್ಕೊಂಡು ಪಾಯಸವನ್ನು ಮಾಡ್ತೀವಿ ಸ್ನೇಹಿತರೆ. ಇನ್ನು ದೇವಿಯನ್ನು ವಿಸರ್ಜನೆ ಮಾಡಿದ ನಂತರ ಆ ಸೀರೆಯನ್ನು ನಾನೇ ಉಟ್ಕೊಳ್ತೀನಿ. ಬೇರೆ ಯಾರಿಗೂ ನಾನು ಗಿಫ್ಟ್ ರೂಪದಲ್ಲಿ ಕೊಡೋದಿಲ್ಲ. ಮತ್ತು ದೇವಿಗೆ ಹಾಕಿದಂಥ ಇದು ಆರ್ಟಿಫಿಷಿಯಲ್ ಒಡವೆ. ಈ ಒಡವೆಯನ್ನು ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಹಾಕ್ತೇನೆ. ಮತ್ತು ಅದನ್ನು ತೆಗೆದು ಹಾಗೆ ಇಡ್ತೇನೆ. ಮತ್ತು ನಾನು ಉಪಯೋಗಿಸಲ್ಲ, ಬೇರೆ ಯಾರಿಗೂ ಉಪಯೋಗಿಸ್ಕೊಳ್ಳೋದಕ್ಕೂ ನಾನು ಕೊಡೋದಿಲ್ಲ ಸ್ನೇಹಿತರೆ. ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ಒಂದು ನಮ್ಮ ಮನೆಯ ಪೂಜೆಯ ಒಂದು ವಿಧಾನ. ಅಂದರೆ ಕಳಸ ವಿಸರ್ಜನೆಯ ನಂತರ ಏನೆಲ್ಲ ಮಾಡಬೇಕನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕಳಸವನ್ನು ನಾವು ವಿಸರ್ಜನೆ ಮಾಡೋದು ಅವರವರ ಮನೆಯ ಪದ್ಧತಿ. ಒಬ್ಬೊಬ್ಬರು 5 ಪೂಜೆಯನ್ನು ಮಾಡ್ತಾರೆ, ಒಬ್ಬರು 3 ಪೂಜೆಯನ್ನು ಮಾಡ್ತಾರೆ, ಒಬ್ಬರು 9 ಪೂಜೆಯನ್ನು ಮಾಡ್ತಾರೆ. ಅಂದರೆ ಶುಕ್ರವಾರ ಬೆಳಗ್ಗೆ ಮಾಡಿದವರು ಶುಕ್ರವಾರ ಸಾಯಂಕಾಲನೂ ಮಾಡಿ ಶನಿವಾರ ಬೆಳಗ್ಗೆ ಬೇಗ ಪೂಜೆಯನ್ನು ಮಾಡಿ ವಿಸರ್ಜನೆ ಮಾಡ್ತಾರೆ. ಶುಕ್ರವಾರ ಸಾಯಂಕಾಲ ಮಾಡಿದವರು
ಸಾಯಂಕಾಲ ಪೂಜೆಯನ್ನು ಮಾಡಿ ಸುಮಂಗಲಿಯರಿಗೆಲ್ಲ ತಾಂಬೂಲವನ್ನು ಕೊಟ್ಟು ಆನಂತರ ಶನಿವಾರ ಬೆಳಗ್ಗೆನೂ ಪೂಜೆ ನೈವೇದ್ಯವನ್ನು ಮಾಡಿ ಮತ್ತು ಶನಿವಾರ ಸಾಯಂಕಾಲನೂ ಮಾಡ್ತಾರೆ. ನಾನು ಬೆಳಗ್ಗೆನೂ ಮಾಡಿದ್ದೆ, ನೈವೇದ್ಯವಾಗಿ ಹಾಲನ್ನು ಅರ್ಪಿಸಿದ್ದೆ. ಈಗೂ ಸಹ ನಾನು ನೈವೇದ್ಯಕ್ಕೆ ಹಾಲನ್ನು ಇಟ್ಟಿದ್ದೀನಿ. ಈಗ ನಾನು ಸಾಯಂಕಾಲ ಆಗಿರೋದ್ರಿಂದ ಈಗ ವಿಸರ್ಜನೆ ಮಾಡಲ್ಲ, ಒಂದು 7:30 8 ಗಂಟೆ ಮೇಲೆ ವಿಸರ್ಜನೆಯನ್ನು ಮಾಡ್ತೀನಿ ಸ್ನೇಹಿತರೆ. ಇದಿಷ್ಟು ಇಂದು ವರಮಹಾಲಕ್ಷ್ಮಿ ಹಬ್ಬದ ಕಳಸ ವಿಸರ್ಜನೆಯ ಒಂದು ವಿಧಾನ. ಮತ್ತು ಕಳಸಕ್ಕೆ ಇಟ್ಟಂಥ ಮಡಿಲಕ್ಕಿ, ತಾಯಿಗೆ ಉಡಿಸಿದಂಥ ಸೀರೆ ಮತ್ತು ತಾಯಿಗೆ ನಾವು ಹಾಕಿದಂಥ ಮಾಂಗಲ್ಯ, ಕಳಸದ ನೀರು ಎಲ್ಲ ಯಾವ ರೀತಿ ನಾವು ವಿಸರ್ಜನೆ ಮಾಡಿದ ನಂತರ ಏನು ಮಾಡಬೇಕನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.